ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಭಾಳ ವರ್ಷಗಳಿಂದ ವಿಜಯಪುರ ನಗರವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರದಲ್ಲಿದೆ. ಅವರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗು. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ, ಮಾಜಿ ಶಾಸಕ. ಆ ಬಾಸ್ ಅಂತಾಗಿ ಇವರೆಲ್ಲ ಇದ್ದು ಕಳೆದ ಮಹಾನಗರ ಪಾಲಿಕೆ ಸದಸ್ಯರು ಏನು ಚುನಾವಣೆಯಲ್ಲಿ ಅವತ್ತನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತೇನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿಯಲ್ಲಿ ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳದ. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಇಂಥ ಜಮೀನುಗಳದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಗೋದು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದು ಏನಿದೆ, 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಿಕೊಂಡು ಬಂದಾರ, ಅವರು ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಗಿರಿಯವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾನ್ದಾರ್ ಶಿವಾನಂದ್ ಭುಯಾರ್ ಅಂತೇಳಿ ಒಂದು ಏನಂದ್ರೆ ಇಸಾರ್ ಕರಾರ್ ಪತ್ರ ಮಾಡ್ಕೊಂಡಾರ. ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉತ್ತಾರ ಮಾಡ್ಕೊಂಡಿರುವ ಇಸಾರು ಕರಾರು ಪತ್ರ, ಒಂದು ಬೋಗಸ್ ಒಂದು ಕರಾರು ಪತ್ರ ಮಾಡ್ಕೊಂಡು ಇಲ್ಲಿ ಒಂದೇನೋ ಸಣ್ಣ ಜಾಗ ತೊಗೊಂಡು ಇದೆಲ್ಲ ನಮ್ಮದೇ ಜಾಗ ಉಳಿಕಿದ್ದು ಅಂತೇಳಿ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರಿಗೆ ಏನಿದೆ ಬಿಜಾಪುರನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮಗೆಲ್ಲ ಸಾಯಂಕಾಲ ನಮ್ಮ ಒಂದು ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಕೊಟ್ಟು ಬಂದು ಕುಂದರ್ಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅವರು ಹೋರಾಟದ ಆರೋಪ ಮಾಡುವಂಥ ಒಂದು ತಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ, ಅದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನೆ ಅವನು ಮಸನವಾಟ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2-2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಗಿರಿಯವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಅದು ಅಳದು ದಾಖಲೆ ಮಾಡಿದಂಥದ್ದು. ಒಬ್ಬ ಬಾಬುಲಾಲ್ ಗುಡುಸಾ ಬೇಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಮ್ ಸಾಬ್ ಇನಾಮ್ದಾರ್, महबूब कताल साहब जमादार बदलागी
ನೋಡ್ರಿ ಇಲ್ಲಿ ಉಮೇಶ್ ತಂದೆ ಬಸವರಾಜ್ ಒಂದಲ್ಲ ಇವ ಏನು ಸಾಬ್ರಾಮ ಯಾರು ಇವಂತ ಮಕ್ಕಳು ಎಲ್ಲರೂ ಉಳ್ಕಿದ ಸಾಬ್ರ ಅದಾರ ಇವ ನಡ್ಬರ್ಕ್ ಸಾಬ್ ಇವ ಸಾಹೇಬ ಇನ್ನು ಚೆಕ್ ಮಾಡ್ಬೇಕಾಗ್ತೈತೆ ಅವ್ನು ಚೆಕ್ ಹ್ಯಾಂಗೆ ಮಾಡಬೇಕು ಗೊತ್ತೈತೆ ಮೊಹಮ್ಮದ್ ಇಕ್ಬಾಲ್ ಚಾಂದ್ ಸಾಬ್ ಮುಲ್ಲಾ ಮೆಹಬೂಬ್ ಅಬ್ದುಲ್ ಸಾಬ್ ಹಿಂಡಿಕರ್ ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್ ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರಿ ಅನ್ನೋದು ಮಾಂತೇಶ್ ಕೊಟ್ಟದ ಅಂಗಡಿ ಸಮದನಿ ದಸ್ಗೀರ್ ಪಟೇಲ್ ಕರ್ನಾಟಕ ವಕಫ್ ಅದಕ್ಕೆ 6 ಗುಂಟ ಬೆಟ್ಟ ಇವರೆಲ್ಲ ಬಿಜಾಪುರನ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮಣ್ಣ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರೆ ಸಹಿತ ಮಾಡ್ಕೊಂಡ ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ ಸ್ಮಶಾನದು ಅದು ಹೆಣ ಸುಡೋದು ಸಹಿತ ಬಿಟ್ಟಲ್ಲ ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ಬಿಜಾಪುರದ ಮಾದರಿ ರಾಜಕಾರಣಿಗಳು ಹೊಗಳ್ತಾರೀಗ ಇವನ್ನೆಲ್ಲ ಉತ್ತರ ನಾವೆಲ್ಲ ಇದನ್ನು ನಾಳೆ ಅಸೆಂಬ್ಲಿ ಒಳಗೆ ಎಲ್ಲನೂ ಇದನ್ನು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ನಾ ಹೇಳೋದು ಅಂದ್ರೆ ವಿಜಾಪುರ ನಗರದ ಜನತೆಗೆ ಇಲ್ಲಿ ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇದೇನು ಗುಂಡಾಗಿರಿ ಮಾಡೋದು ಅಂದ್ರೆ ಒಮ್ಮೆ ಆ್ಯಕ್ಷನ್ ತಗೋತೀವಿ ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳ್ತೀನಿ ನಾಳೆ ಹಿಡಿದೇ ಈ ಜಾಗ ಕನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಟುಂಬಕ್ಕೆ ಬೀದಕ್ಕೆ ಬರೋಕ್ಕೆ ಇಚ್ಛೆ ಆಗ್ತಿರ್ಬೇಕು ಅಷ್ಟೇ ಸರಿ ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ನೀವು ಯಾರು ಬರ್ತೀರ ನಿಮ್ಮ ಚಾನಲ್ದಾಗ ಅಂಥವೆಲ್ಲ ಬರೀತೀವಿ ನೀವೆಲ್ಲ ಒಳ್ಳೆಯವ್ರು ಇದ್ದೀರಿ ಕಡ್ಕಾಸ ನನ್ನ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತಾರೆ ಆ ಚಾನಲ್ಗಳು ಅವೇ ಅದಾವು ಅವು ಅದಾವೆ ಅವು ಸಾಬರು ಚಾನಲ್ಲ ಇವ್ರು ಸಾಬರು ಆಸ್ತಿ ಹೋದ ಚಾನಲ್